ಇನ್ನು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರ ಅಟ್ಟಹಾಸ ಮುಂದುವರೆದಿದೆ. ಕರ್ನಾಟಕದ ಮತ್ತೊಂದು ಸಾರಿಗೆ ಬಸ್ಗೆ ಮಸಿ ಬಳಿದು ಧಮಕಿ ಹಾಕಿರುವಂತದ್ದು ವರದಿಯಾಗಿದೆ. ಮಹಾರಾಷ್ಟ್ರದ ಪುಣೆ ನಗರದ ಸ್ವಾರ್ಗೇಟ್ ಬಳಿ ಈ ರೀತಿಯಾಗಿ ಪುಂಡರು ಕುಕೃತ್ಯವನ್ನ ಮೆರೆದಿದ್ದಾರೆ. ಚಾಲಕರಿಗೆ ಮರಾಠಿ ಬರುತ್ತಾ ಅಂತ ಶಿವಸೇನೆ ಪುಂಡರು ಕೇಳಿದ್ದಾರೆ. ಮರಾಠಿ ಬರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಕ್ಕೆ ಬೋರ್ಡ್ ಅನ್ನೇ ಒಡೆದು ಹಾಕಿದ್ದಾರೆ. ಬಸ್ ಮೇಲಿದ್ದ ಕನ್ನಡ ಅಕ್ಷರ ಮತ್ತು ನಂಬರ್ ಪ್ಲೇಟ್ಗೆ ಕಪ್ಪು ಮಸಿಯನ್ನ ಬಳಿದಿದ್ದಾರೆ. ಮರಾಠಿಗರು ಮತ್ತು ಬಸ್ಗಳಿಗೆ ತೊಂದರೆ ಕೊಟ್ಟರೆ ಬಿಡಲ್ಲ ಅಂತ ಧಮಕಿ ಹಾಕಿದ್ದಾರೆ. ನಡು ರಸ್ತೆಯಲ್ಲಿ ಬಲವಂತವಾಗಿ ಬಸ್ ನಿಲ್ಲಿಸಿ ಈ ರೀತಿಯಾದಂತಹ ಗೂಂಡಾಗಿರಿಯನ್ನ ವರ್ತಿಸಿದ್ದಾರೆ. ಇನ್ನೇನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಮಹಾರಾಷ್ಟ್ರದಲ್ಲಿ ಪ್ರತಿ ಬಾರಿ ಇದೊಂದು ರೀತಿ ಗಲಾಟೆ ಮಾಡುವಂಥದ್ದು, ಆಮೇಲೆ ಈ ಗಡಿಯಲ್ಲಿ ಈ ರೀತಿಯಾದಂಥ ಖ್ಯಾತೆ ತೆಗೆಯುವಂಥದ್ದು ರಾಜಕೀಯವಾಗಿಯೂ ಕೂಡ ಅವ್ರಿಗೆ ಬಹಳ ಬೇಕಾದಂಥ ಒಂದು ಸರಕಾಗಿದೆ ಚೈತ್ರ. ಯಾಕಂತ ಅಂದ್ರೆ ಅದರಲ್ಲೂ ಶಿವಸೇನೆಗೆ ಸಂಬಂಧಪಟ್ಟ ಹಾಗೆ ನಾವು ಉದ್ಧವ್ ಠಾಕ್ರೆ ಬಣ ಈ ಬಾರಿ ಮಖಾಡೆ ಮಗ್ದಂತ ನಂತರದಲ್ಲಿ ಈ ತರದ ಗಲಾಟೆಗಳನ್ನ ನಾವು ನಿರೀಕ್ಷೆ ಮಾಡಿದ್ವಿ. ಅದೀಗ ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ಇನ್ನು ಕಂಡಕ್ಟರ್ ಮೇಲೆ ಎಂಇಎಸ್ ಪುಂಡರ ಗೂಂಡಾಗಿರಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕನ್ನಡಿಗರ ವಿರುದ್ಧ ನಾಲಿಗೆ ಹರಿಬಿಟ್ಟವನ ವಿರುದ್ಧವಾಗಿ ಇದೀಗ ಕೇಸ್ ಕೂಡ ದಾಖಲಾಗಿದೆ. ಆ ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ನಲ್ಲ ಆ ವ್ಯಕ್ತಿ ಎಂಇಎಸ್ ಪುಂಡ ಮುಖಂಡ ಶುಭಂ ಶಳಕೆ ವಿರುದ್ಧವಾಗಿ ಇದೀಗ ಕೇಸ್ ದಾಖಲಾಗಿದೆ. ಈತ ನಡೆದಿರುವಂತಹ ಘಟನೆಯನ್ನ ಸಮರ್ಥಿಸಿಕೊಂಡು ವಿಡಿಯೋವನ್ನ ಮಾಡಿದ್ದ. ಅದರ ಜೊತೆಗೆ ಕನ್ನಡಿಗರಿಗೆ ಕೆಲವೊಂದು ಅವಾಚ್ಯ ಪದಗಳನ್ನ ಕೂಡ ಬಳಸಿದ್ದ. ಶುಭಂ ಶಳಕೆ ಅಂತ ಕನ್ನಡ ಮರಾಠಿ ಭಾಷಾ ಬಾಂಧವ್ಯವನ್ನ ಹಾಳು ಮಾಡೋದಕ್ಕೆ ಈತ ಪ್ರಯತ್ನಿಸಿದ. आमच्या मराठी माणसावर जर हल्ला झाला तर आम्ही कदापि गप्प बसणार नाही. आता तिथे असता भयाड हल्ला झाला त्या भयाड ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಸಹದೇವ್ ಮಾನೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಹದೇವ್ ಮಾನೆ, ಇದು ಒಂದಾದ್ಮೇಲೆ ಒಂದು ಈ ರೀತಿಯಾದಂತಹ ಪ್ರಕರಣಗಳು ದಾಖಲಾಗ್ತಾನೆ ಇದೆ. ಒಂದ್ ಕಡೆಯಲ್ಲಿ ಅಲರ್ಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡ್ಕೊಂಡು ಹೋಗಿ ಮಹಾರಾಷ್ಟ್ರದ ಕಡೆಗೆ ಹೋಗುವಂತ ಚಾಲಕರಾಗಿರ್ಬೋದು, ನಿರ್ವಾಹಕರಾಗಿರ್ಬೋದು, ಆ ರೂಟ್ನ ಸಮಸ್ಯೆಗಳಿಗೆ ಏನು ಯಾವ ರೀತಿಯಾಗಿದೆ ಪರಿಸ್ಥಿತಿ ನೋಡ್ಕೊಂಡು ಹೋಗಿ ಅಂತ. ಇದಾದ ನಂತರದಲ್ಲೂ ಕೂಡ ಇಂಥ ಪ್ರಕರಣಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಪರಿಸ್ಥಿತಿ ಹೇಗಿದೆ ಸಹದೇವ್ ಮಾನೆ? ಹೌದು ಚೈತ್ರ, ಏನು ಈಗ ಗಡಿ ಭಾಗದಲ್ಲಿ ಒಂದು ಹಂತದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಮಹಾರಾಷ್ಟ್ರಕ್ಕೆ ಕೆಲವೊಂದಿಷ್ಟು ಕರ್ನಾಟಕದ ಬಸ್ಗಳು ಈ ವಿಜಯಪುರ ಭಾಗದ ಬಸ್ಗಳು ಸಂಚಾರ ಮಾಡ್ತಾ ಇರುವಂತದ್ದು. ಆ ಬಸ್ಗಳನ್ನು ಕೂಡ ಇದೀಗ ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಬೆಳಗಾವಿ ಭಾಗದಿಂದ ಏನು ಹೋಗ್ತಾ ಇದ್ವು ಆ ಬಸ್ಗಳನ್ನ ಕಂಪ್ಲೀಟ್ ಆಗಿ ಅಧಿಕಾರಿಗಳು ಬಂದ್ ಮಾಡಿರುವಂತದ್ದು. ಇನ್ನೊಂದು ಭಾಗದಿಂದ ಸೊಲ್ಲಾಪುರ ಮಾರ್ಗವಾಗಿ ಏನು ಓಡಾಟವನ್ನ ನಡೆಸ್ತವೆ ಅಂತಹ ಬಸ್ಗಳನ್ನು ಕೂಡ ಈಗ ಅಲ್ಲಿರುವಂತಹ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಕಾರ್ಯಕರ್ತರೇನು ಪುಂಡಾಟವನ್ನ ಮೆರಿತಾ ಇರುವಂತದ್ದು. ಇಲ್ಲಿ ಮುಖ್ಯವಾಗಿ ಕರ್ನಾಟಕದ ಸಾರಿಗೆ ಬಸ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವುಗಳನ್ನ ನಡು ರಸ್ತೆಯಲ್ಲೇ ತಡೆದು ಅಲ್ಲಿರುವಂತಹ ಕಂಡಕ್ಟರ್ ಮತ್ತು ಬಸ್ ಡ್ರೈವರ್ಗಳಿಗೆ ಧಮಕಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಏನಾದ್ರೂ ಮರಾಠಿಗರಿಗೆ ಅಥವಾ ಮಹಾರಾಷ್ಟ್ರ ಬಸ್ಗಳಿಗೆ ತಡೆದಿದ್ದೆ ಆದ್ರೆ ನಾವು ಸುಮ್ಮನಿರಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಗುಂಡಾವರ್ತನೆಯನ್ನು ತೋರ್ತಾ ಇರುವಂತದ್ದು ಮುಂದುವರೆದಿರುವಂತದ್ದು. ಇಲ್ಲಿ ಅಧಿಕಾರಿಗಳು ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳು ಬಹುಮುಖ್ಯವಾಗಿ ಕಂಡಕ್ಟರ್ ಮತ್ತು ಬಸ್ ಡ್ರೈವರ್ಗಳ ಮೇಲೆ ಈ ಒಂದು ಜವಾಬ್ದಾರಿಯನ್ನ ಬಿಡ್ತಾ ಇರುವಂತದ್ದು. ಎಲ್ಲೋ ಒಂದು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ ಗಳಿಗೆ ಸಂಕಷ್ಟಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಸಾರಿಗೆ ಸಚಿವ ರಾಮಲಿಂಗ್ ರೆಡ್ಡಿ ಅವರು ಕೂಡ ಬರ್ತಾ ಇರುವಂತದ್ದು ಬೆಳಗಾವಿಗೆ. ಮಹಾರಾಷ್ಟ್ರಕ್ಕೆ ಸಂಚಾರದ ಬಗ್ಗೆ ಕೂಡ ಇವತ್ತು ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ. ಇನ್ನೊಂದು ಕಡೆ ಎಂಇಎಸ್ ಪುಂಡ ಶುಭಂ ಶೆಳ್ಕೆ ವಿರುದ್ಧ ಕೂಡ ಕೇಸ್ ದಾಖಲಾಗಿರುವಂತದ್ದು ಚೈತ್ರ. ಥ್ಯಾಂಕ್ ಯು ಸಹದೇವ್ ಮಾನೆ ಮಾಹಿತಿಗಾಗಿ.